जय हिंद। मैं हूं इमाम हुसैन और आप देख रहे हैं टाइम्स ऑफ हुबली की स्पेशल रिपोर्ट। शनिवार सुबह 28 दिसंबर को हुबली धारवाड़ पुलिस ने हाल ही में हुबली में होने वाली चोरियों में चड्डी गैंग के नाम से जो मशहूर है कुख्यात चोर पाल वेंकटेश राव को गोली मारकर घायल कर दिया। यह घटना धारवाड़ के पास नवलूर में हुई, जहां आरोपियों ने चोरी का प्रयास किया था। पकड़े जाने के डर से पाल वेंकटेश ने भागने की और पुलिस के साथ हाथापाई करने की कोशिश की और कथित तौर पर पुलिस अधिकारियों पर हमला किया। इस विवाद में पुलिस के एक उप निरीक्षक सहित 2 कर्मियों को चोट आई और हुबली के KIMS अस्पताल में उनका इलाज चल रहा है। मूल रूप से आंध्र प्रदेश का रहने वाला पाल वेंकटेश राव एक मोस्ट वांटेड आरोपी है जो 80 से अधिक चोरियों में शामिल है। कुल मिला के 5 राज्यों की पुलिस को उसकी तलाश थी। हुबली पुलिस ने आरोपी को गिरफ्तार किया। अब आरोपी हुबली पुलिस की हिरासत में है और हुबली के KMC में उसका इलाज चल रहा है। हुबली पुलिस ने समझदारी और सूझबूझ दिखाते हुए बहादुरी के साथ पाल वेंकटेश राव को गिरफ्तार किया। हमारे हुबली शहर की पुलिस के लिए इस बात पे सैल्यूट तो बनता है, क्योंकि इस आरोपी को 5 स्टेट की पुलिस तलाश रही थी, अभी तक उसे ढूंढ नहीं पाए थे। तो इस बार हुबली पुलिस ने ये कारनामा कर दिखाया। चलिए जानते हैं हुबली धारवाड़ पुलिस कमिश्नर एन शशिकुमार का इस बारे में क्या कहना है। ಈ ದಿನ ಬೆಳಗ್ಗೆ ಸುಮಾರು 3:30-4 ಗಂಟೆ ಸಮಯದಲ್ಲಿ ನಮ್ಮ ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂಥ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವ ನವಲೂರು ಏರಿಯಾದಲ್ಲಿ ವಿಕಾಸ್ ಕುಮಾರ್ ಅನ್ನೋಂಥ ಒಬ್ಬರ ಮನೆಯಲ್ಲಿ ಅವರು SDM ಅಲ್ಲಿ ಕ್ಲರಿಕಲ್ ಸ್ಟಾಫ್ ಆಗಿ ವರ್ಕ್ ಮಾಡ್ತಾರೆ. ಅವ್ರ ಮನೆಗೆ ಒಂದು ಡೆಕೈಟಿ ಅಟೆಂಪ್ಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ, ಕಲ್ಲು ಹೊಡೆದಿದ್ದಾರೆ ಮತ್ತು ಅದೊಂದು ಔಟ್ಸ್ಕಟ್ಸಲ್ಲಿರುವಂಥ ಮನೆ. ಮೀನ್ ವೈಲ್ ಅವರು ಅಕ್ಕಪಕ್ಕದ ಮನೆಗಳವ್ರಿಗೆಲ್ಲ ಫೋನ್ ಮಾಡ್ಕೊಂಡು ಕರೆಸ್ಕೊಂಡಿದ್ದಾರೆ ಮತ್ತು ನಮ್ಮ ನೈಟ್ ರೌಂಡ್ಸಲ್ಲಿದ್ದಂಥ ಸಿಬ್ಬಂದಿಗಳು ಕೂಡ ತಕ್ಷಣಕ್ಕೆ ಹೋಗಿ ಅಲ್ಲಿ ಸುತ್ತಮುತ್ತ ಎಲ್ಲ ಧಾರವಾಡ ನಗರ ಭಾಗದಲ್ಲಿ ಮತ್ತು ಈ ಕಡೆ APMC ರೌಂಡ್ಸಲ್ಲಿದ್ದಂಥ ಅಧಿಕಾರಿ ಸಿಬ್ಬಂದಿಗಳಿಗೆ ಇಮಿಡಿಯೇಟಾಗಿ ರೌಂಡ್ಸ್ ಮಾಡಲಿಕ್ಕೆ ಮತ್ತು ಯಾರಾದರೂ ಇದ್ದರೆ ಡಿಟೈನ್ ಮಾಡಲಿಕ್ಕೆ ಎಫರ್ಟ್ಸ್ ಮಾಡೋವಂಥ ಪ್ರೋಸೆಸ್ಸಲ್ಲಿ ಒಬ್ಬ ಪಾಲ ವೆಂಕಟೇಶ್ವರ ಅಲಿಯಾಸ್ ಕಲ್ಯಾಣ್ ಕುಮಾರ್ ಅಂತ ಒಬ್ಬ ಆರೋಪಿ ನಮ್ಮ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾನೆ. ಇನ್ ದ ಪ್ರೋಸೆಸ್ ಅವನ್ನ ವಶಕ್ಕೆ ತೊಗೊಂಡು ವಿಚಾರಣೆ ಮಾಡೋ ಅಂಥ ಸಂದರ್ಭದಲ್ಲಿ ಮತ್ತು ಇನ್ನೂ 3-4 ಜನ ಅವನ ಜೊತೆ ಬಂದಿರುವಂಥದ್ದು ಡಿಸ್ಕ್ಲೋಸ್ ಮಾಡಿದ್ದಾನೆ. ಮತ್ತು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ ಅಲ್ಲಿ ಇರುವಂಥ ಒಂದು ಗಾರ್ಡನ್ ಸುತ್ತಮುತ್ತ ಅಫೆನ್ಸ್ ಆದಮೇಲೆ ಬೆಳಗ್ಗೆ ಒಂದು 5-5:30 ಸಮಯದಲ್ಲಿ ಎಲ್ಲಿದ್ರೂ ಸೇರ್ಕೋಬೇಕು ಅನ್ನೋ ಟೈಪ್ ಅವರು ಮಾತಾಡಿಕೊಂಡು ಹೋಗಿರೋಂಥದ್ರ ಬಗ್ಗೆ ಮಾಹಿತಿ ಸಿಕ್ಕು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರ ಮೇಲೆ ಹಲ್ಲೆ ಮಾಡಿಬಿಟ್ಟು ತಪ್ಪಿಸ್ಕೊಂಡು ಹೊರಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ಸ್ಥಳದಲ್ಲೇ ಇದ್ದಂತಹ ನಮ್ಮ ಸಬ್ ಇನ್ಸ್ಪೆಕ್ಟರ್ ಪ್ರಮೋದ್ ಅನ್ನೋಂಥವರು ಏರ್ ಫೈರ್ ಮಾಡಿದ್ದಾರೆ. ಅದಕ್ಕೆ ಅವನು ಬಗ್ದೆ ಮತ್ತು ಓಟ ಮುಂದುವರಿಸಿದಾಗ 2 ರೌಂಡ್ ಅವನ ಮೇಲೆ ಫೈರ್ ಮಾಡಿದ್ದಾರೆ. ಅವನ 2 ಕಾಲುಗಳಿಗೆ ಗುಂಡು ತಾಗಿ ಅಲ್ಲೇ ಸ್ಥಳದಲ್ಲಿ ಕೊಲಾಪ್ಸ್ ಆಗಿದ್ದಾನೆ. ಅವನು ಇಮಿಡಿಯೇಟ್ KMC ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಾಗಿದೆ. ಈ ವ್ಯಕ್ತಿ ಸೇಮ್ ಪರ್ಸನ್ನು ಮತ್ತು ಅವನ ಗ್ಯಾಂಗ್ ಮೆಂಬರ್ಸು ಜೂನ್ 6ನೇ ತಾರೀಕು ಇದೇ ವರ್ಷದಲ್ಲಿ ಅಶೋಕ್ ಕದಮ್ ಅನ್ನುವಂಥ ಒಬ್ಬ ಸೀನಿಯರ್ ಸಿಟಿಸನ್ ಅವ್ರ ಮನೆಗೆ ಅಟ್ಯಾಕ್ ಮಾಡಿ ಸೈಜ್ಗಳು ತೊಗೊಂಡು ಎತ್ತಾಕಿ ಬಾಗಿಲು ಮುರಿದು ಆಮೇಲೆ ಮನೆ ಒಳಗಡೆ ಇದ್ದಂತಹ ಅಶೋಕ್ ಕದಮ್ ಆ ದಂಪತಿಗಳೇನಿದ್ದಾರೆ ಅವ್ರಿಗೂ ಕೂಡ ಭಾಳ ತೀವ್ರ ಸ್ವರೂಪದಲ್ಲಿ ಹಲ್ಲೆ ಮಾಡಿ ಕಾಲು ಮುರಿದೋಗೋ ರೀತಿಯಲ್ಲಿ ಬಡಿಗೆಗಳಿಂದ ಹೊಡೆದು ಅಸಾಲ್ಟ್ ಮಾಡಿ ಅಲ್ಲಿ ಕೂಡ ಡೆಕೈಟಿ ಮಾಡಿದರು. ಅದೇ ಪ್ರಕರಣದ ಆರೋಪಿಯವನು ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಅದ್ರ ಜೊತೆಗೆ ಈ ವ್ಯಕ್ತಿ ಮೇಲೆ ನಮ್ಮ ಕರ್ನಾಟಕದಲ್ಲೇ ರಾಯಚೂರು, ಚಿಕ್ಕಬಳ್ಳಾಪುರ, ಮಂಡ್ಯ ಸೇರಿದಂತೆ ದಕ್ಷಿಣ ಭಾರತದ 4 ಜಿಲ್ಲೆಗಳಲ್ಲಿ ಆಂಧ್ರ, ತೆಲಂಗಾಣ, ತಮಿಳುನಾಡು ಮತ್ತು ಕರ್ನಾಟಕ 4 ರಾಜ್ಯ ದಕ್ಷಿಣ ಭಾರತದ 4 ರಾಜ್ಯಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ಇದೇ ರೀತಿ ಪ್ರಕರಣಗಳು ದಾಖಲಾಗಿರುವಂಥದ್ದು. ಮತ್ತು ಈ ವ್ಯಕ್ತಿ ಮೂಲತಃ ಕರ್ನೂಲ್ ಭಾಗದಲ್ಲಿ ಮತ್ತು ಆ ಕಡೆ ಆಂಧ್ರದ ಕರಾವಳಿ ಭಾಗ ಏನಿದೆ ಆ ಭಾಗಗಳಲ್ಲಿ ಭಾಳಷ್ಟು ಅಫೆನ್ಸ್ ಮಾಡಿರುವಂಥದ್ದು. ಮತ್ತು ಆಂಧ್ರ ಪ್ರದೇಶ ಭಾಗದಲ್ಲಿ ಭಾಳ ಇನ್ಫೇಮಸ್ ಒಂದು ಸ್ಟುವರ್ಟ್ ಪುರಂ ಗ್ಯಾಂಗ್ ಅಂತಿದೆ. ಆ ಗ್ಯಾಂಗ್ ಜೊತೆ ಕೂಡ ಒಂದು ಅಸೋಸಿಯೇಷನ್ ಇರುವಂಥದ್ದು. ಮತ್ತು ಆ ಸ್ಥಳೀಯವಾಗಿ ಯಾರು ಈ ಥರ ಡೆಕೈಟಿ ಅಫೆನ್ಸಸ್ ಮಾಡ್ತಾರೆ ಆ ಅಫೆನ್ಸ್ಗಳನ್ನ ತುಂಬ ಬ್ರೂಟಲಾಗಿ ಮಾಡುವಂಥ ಗ್ಯಾಂಗ್ ಮೆಂಬರ್ ಕೂಡ ಇವನಾಗಿದ್ದಾನೆ ಅನ್ನೋಂಥದ್ದು ನಮಗೆ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಸೊ ಆ ವ್ಯಕ್ತಿಯನ್ನು ಈಗ KIMSಗೆ ಅಡ್ಮಿಟ್ ಮಾಡಿದ್ದಾರೆ. ಮತ್ತು ಮೀನ್ ವೈಲ್ ನಮ್ಮ ಸಿಬ್ಬಂದಿ ಪ್ರಮೋದ್ ಅನ್ನೋಂಥ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಮತ್ತು ಸಿಬ್ಬಂದಿ ಆನಂದ್ ಬಡಿಗೇರ್ ಅನ್ನೋಂಥ ಒಬ್ಬ ಸಿಬ್ಬಂದಿಗೆ ಕೂಡ ಸ್ವಲ್ಪ ಪೆಟ್ಟಾಗಿದೆ, ಅವ್ರಿಗೂ ಕೂಡ KIMSಗೆ ಅಡ್ಮಿಟ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಮತ್ತು ಈ ಹಿಂದಿನ ವಿದ್ಯಾಗಿರಿ ಪ್ರಕರಣದಲ್ಲಿ ಕೂಡ ಇನ್ನು ಬೇರೆ ಆರೋಪಿಗಳು ಯಾರಿದ್ದಾರೆ ಅವ್ರಗಳ ಬಗ್ಗೆ ಕೂಡ ವಿಚಾರಣೆ ಮಾಡಲಾಗಿದೆ. ಸಾಕಷ್ಟು ಡೀಟೇಲ್ಸ್ ಸಿಕ್ಕಿದೆ, ಆದಷ್ಟು ಬೇಗ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ. ಇವರಿಗೆ ಮೂಲ ಅನ್ನುವಂಥದ್ದು ಏನಿಲ್ಲ. ಅವರು ಮನೆಯಲ್ಲಿ ಅವರು ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಗಳು, ಅವ್ರ ಸಂಬಂಧಿಕರು ಸಂಪೂರ್ಣವಾಗಿ ಎಲ್ಲರೂ
ಅವರು ಫುಲ್ ಟೈಮ್ ಡೆಕೈಟಿ ಅಫೆಂಡರ್ಸೇನೆ. ಇನ್ಫ್ಯಾಕ್ಟ್ ಇವ್ರ ತಂದೆ ತಾತ ಇವರೆಲ್ಲ ಕೂಡ ಪ್ರೀವಿಯಸ್ ಕೂಡ ಅಫೆಂಡರ್ಸು. ಯಾಕೆಂದರೆ ನಮ್ಮ ವಿದ್ಯಾಗಿರಿ ಕೇಸಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇದ್ದಾಗ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಆಗ ಈ ಒಂದು ಸಂಪೂರ್ಣ ಕ್ರಿಮಿನಲ್ ಹಿಸ್ಟ್ರಿ ನೋಡಿದಂಥ ಸಂದರ್ಭದಲ್ಲಿ ಇವನು ಫಾರ್ ಜನ್ರೇಷನ್ಸ್ ದೇ ಹ್ಯಾವ್ ಬೀನ್ ಇನ್ ಟು ಅಫೆನ್ಸಸ್. ಈ ಡೆಕೈಟಿ ಕೇಸ್ಗಳಲ್ಲಿ ಬೇರೆ ಬೇರೆ ಮೋಡಸ್ ಆಪರೆಂಡಿ ಇರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಔಟ್ಸ್ಕರ್ಟ್ಸ್ಗಳಲ್ಲಿ ಅಕಸ್ಮಾತ್ ಔಟ್ಸೈಡ್ ಪಬ್ಲಿಕ್ ಪ್ಲೇಸಲ್ಲಿ ಏನಾದರೂ ಡೆಕೈಟಿ ಮಾಡಿದರೆ ಯಾವುದಾದ್ರೂ ವ್ಯಕ್ತಿಗಳ ಮೇಲೆ ಅವ್ರದ್ದು ಬಟ್ಟೆ ಬರೆ ಎಲ್ಲ ಬಿಚ್ಚಾಕ್ಬಿಡ್ತಾರೆ. ಸೊ ದಟ್ ಇಮಿಡಿಯೇಟಾಗಿ ಎಲ್ಲೋ ಅವ್ರು ಹೋಗ್ಬಿಟ್ಟು ಹೆಲ್ಪ್ ಸೀಕ್ ಮಾಡೋಕ್ಕಾಗಲ್ಲ ಅಂತ ಮೊಬೈಲ್ ಕಿತ್ಕೋತಾರೆ ಮತ್ತು ಗಾಡಿಗಳು ಕಿತ್ಕೋತಾರೆ. ಈ ಬೇರೆ ವ್ಯಾಲ್ಯೂಬಲ್ ಈ ದುಡ್ಡು ಒಡವೆನೋ ಡೆಕೈಟಿ ಮಾಡೋದ್ರ ಜೊತೆಗೆ ಅವ್ರದ್ದು ಮೂಮೆಂಟ್ ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ಮತ್ತು ಇಮಿಡಿಯೇಟಾಗಿ ವಿದ್ಯಾಗಿರಿಯಲ್ಲಿ ಅವ್ರ ಮೊಬೈಲ್ ಗಿಬೈಲ್ ಎಲ್ಲ ಕಿತ್ಕೊಂಡಿದ್ದಾರೆ. ಸೊ ದಟ್ ಯಾರಿಗೂ ಇನ್ಫಾರ್ಮ್ ಮಾಡಬಾರ್ದು ಅಂತ. ಮತ್ತು ಅವ್ರನ್ನ ರಸ್ತೆಗೆ ತೊಗೊಂಬಂದು ಚೆನ್ನಾಗಿ ಹೊಡೆದಿರೋದು, ಒಳಗಡೆ ಚೆನ್ನಾಗಿ ಹೊಡೆದಿರೋವಂಥದ್ದು. ಆ CCTV ಫುಟೇಜಸ್ಸು ಯಾವ ರೀತಿ ಅಸಾಲ್ಟ್ ಮಾಡಿದ್ದಾರೆ ನೋಡಿದರೆ ಭಾಳ ಅವ್ರದ್ದು ದೇವ್ರ ದಯದಿಂದ ಅವ್ರ ಪ್ರಾಣ ಉಳಿದಿದೆ ಅನ್ನೋ ರೀತಿ ಅನಿಸುತ್ತೆ. ಅಷ್ಟು ಬ್ರೂಟಲಾಗಿ ಅಸಾಲ್ಟ್ ಮಾಡೋವಂಥದ್ದು. ಮತ್ತು ಇವರೆಲ್ಲ ಕಂಪ್ಲೀಟ್ಲಿ ಇನ್ಸೆನ್ಸಿಟಿವ್ ಕ್ರಿಮಿನಲ್, ಇದು ಭಾಳ ಭಾಳ ನಟೋರಿಯಸ್ ಕ್ರಿಮಿನಲ್ಸು. ಯಾಕೆಂದರೆ ಇವ್ರ ತಂದೆ ಇವ್ರ ತಾತ ಫಾರ್ ಜನ್ರೇಷನ್ಸ್ ಇವನೇನಿದ್ದಾನೆ ಇವನು ಬಾಲ ವೆಂಕಟೇಶ್ವರನ, ಅವನಿಗೆ ನೆನಪಿರೋವರೆಗೂ ಅವ್ರ ಜನ್ರೇಷನ್, ಅವ್ರ ಪ್ರೀವಿಯಸ್ ಜನ್ರೇಷನ್ನು, ಅವ್ರ ಸಂಬಂಧಿಕರು ಎಲ್ಲ ಇದೆ ಫುಲ್ ಟೈಮ್ ಅಫೆನ್ಸಸ್. ಇವಾಗ ಮೋರ್ ದೆನ್ 50 ಅಫೆನ್ಸಸ್. ಇವರೆಲ್ಲ 15-16 ವರ್ಷ ಅಫೆನ್ಸ್ ಏಜ್ ಗ್ರೂಪ್ ಇದ್ದಾಗಿಂದನೇ ಇವರು ಜುವೆನೈಲ್ಸ್ ಆಗಿ ಕ್ರಿಮಿನಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದವರು ಫುಲ್ ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಸೊ ನಮ್ಮಲ್ಲಿ ಪ್ರೀವಿಯಸ್ಲಿ ವಿದ್ಯಾಗಿರಿಲಿ ಆದ ಕೇಸಲ್ಲಿ 5 ಜನ ಇದ್ದರು, ಇವತ್ತು ಒಂದು 5-6 ಜನ ಇದ್ದರು ಅಂತ ಹೇಳ್ತಾರೆ.